ಮಂಜುನಾಥ್ ಭಟ್ರೆ, ಜ್ಯೋತಿಷ್ ಶಾಸ್ತ್ರದಲ್ಲಿ ಅಕ್ಷಯ ತೃತೀಯಕ್ಕೆ ಯಾವ ರೀತಿಯಾದಂತಹ ವಿಶೇಷತೆ ಇದೆ, ಜೊತೆಗೆ ಈ ಬಾರಿ ಬಂದಿರುವಂತಹ ಅಕ್ಷಯ ತೃತೀಯದ ಮಹತ್ವ ಏನು? ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈಗ ನಾವು ಏನೇ ಆಚರಣೆ ಮಾಡಿದರೂ ಕೂಡ ಗುರು ಪರಂಪರೆಯಿಂದ ಬಂದಿರತಕ್ಕಂಥ ಯಾವುದು ಇದೆ ಮಿಥಮ್ ಅಂತ ನಾವು ಯಾವುದೂ ನೋಡಲಿಲ್ಲ. ಎಲ್ಲವನ್ನು ಪುರಾಣ ಶಾಸ್ತ್ರದ ಆಧಾರಗಳ ಮೇಲೆ, ಜ್ಯೋತಿಷ್ ಶಾಸ್ತ್ರಗಳ ಆಧಾರದ ಮೇಲೆ, ಧರ್ಮಶಾಸ್ತ್ರಗಳ ಆಧಾರದ ಮೇಲೆ ಇವೆಲ್ಲವೂ ಕೂಡ ನಮ್ಮ ಜ್ಯೋತಿಷ್ಯ ಆಗಲಿ, ಸಿದ್ಧಾಂತಗಳಾಗಲಿ, ತತ್ವಸಿದ್ಧಾಂತ ಆಗಲಿ ಎಲ್ಲವೂ ಕೂಡ ಅದರ ಮೇಲೆ ನಿಂತ್ಕೊಂಡಿದೆ. ಹೀಗೆ ನಾವು ಚಿಂತನೆಯನ್ನು ಮಾಡುವಾಗ ಈ ಜ್ಯೋತಿಷ್ ಶಾಸ್ತ್ರ ನೋಡಿ, ಷಡ್ ಶಾಸ್ತ್ರಗಳೇ ಜ್ಯೋತಿಷ್ ಶಾಸ್ತ್ರವು ಒಂದು. ಹಾಗಾಗಿ ಈ ಒಂದು ಷಡ್ ಶಾಸ್ತ್ರದಲ್ಲಿ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಚಿಂತನೆ ಮಾಡುವಂಥದ್ದು, ಇನ್ನೊಂದು ಪೌರಾಣಿಕವಾಗಿ ಚಿಂತನೆ ಮಾಡ್ತಕ್ಕಂಥದ್ದು. ಇದನ್ನೆರಡೂ ನಾವು ಚಿಂತನೆ ಮಾಡುವಾಗ ಈಗ ಪುರಾಣದ ಸಂಬಂಧ ಇದೆ. ಅದಕ್ಕೆ ಈ ಅಕ್ಷಯ ತೃತೀಯಕ್ಕೆ ಪುರಾಣದ ಸಂಬಂಧ ಇದೆ. ಅದು ಪುರಾಣದ ಪೂರ್ವದಲ್ಲಿ ನಮ್ಮ ನಕ್ಷತ್ರಗಳಿತ್ತು, ರಾಶಿಗಳಿತ್ತು, ಗ್ರಹಗಳಿತ್ತು. ಹಾಗಾಗಿ ನಾವು ಈ ಜ್ಯೋತಿಷ್ಯದಿಂದ ಇದನ್ನು ತಗೋಬೇಕು. ಆ ಮುಹೂರ್ತ ಭಾಳ ಮುಖ್ಯವಾದ ಮುಹೂರ್ತ ಅಂತ ನಾವು ಹೇಳ್ತೀವಿ. ಈ ಒಂದು ಅಕ್ಷಯ ತೃತೀಯ ಏನು ಒಂದು ಒಳ್ಳೆ ಶುಭ ಮುಹೂರ್ತ ಅಂತ ಹೇಳ್ತೀವಿ. ಇದಕ್ಕೆ ವಾರ, ನಕ್ಷತ್ರ, ತಿಥಿ ಯಾವುದು ಸಂಬಂಧ ಪಡೋದಿಲ್ಲ. ಅಕ್ಷಯ ತೃತೀಯ ಇವತ್ತು ಇದೆಯಾ ಇಲ್ವಾ ಇದು ಒಂದೇ ಪ್ರಶ್ನೆ ಒಳಪಡುತ್ತೆ. ಇನ್ನು 3.5 ಮುಹೂರ್ತ ಅಂತ ನಾವು ಹೇಳ್ತೀವಿ. 3.5 ಮುಹೂರ್ತದಲ್ಲಿ ಇದು ಒಂದು ಮುಹೂರ್ತ ಬರುತ್ತೆ. ಒಂದು ವರ್ಷದಲ್ಲಿ 365 ದಿವಸದಲ್ಲಿ ಒಂದು 3.5 ಮುಹೂರ್ತ ಅಂತ ಇರುತ್ತೆ. ನಾವು ಮುಹೂರ್ತ ಭಾಗದಲ್ಲಿ ನಾವು ವಿಶ್ಲೇಷಣೆಯನ್ನು ಮಾಡುವಾಗ ಇದರಲ್ಲಿ ನೋಡಿ, ವಿಜಯದಶಮಿ ಒಂದು ದಿವಸ ಶುಭ ಮುಹೂರ್ತ, ಎರಡನೆಯದಾಗಿ ಅಕ್ಷಯ ತೃತೀಯ ಶುಭ ಮುಹೂರ್ತ, ಮೂರನೇದಾಗಿ ಯುಗಾವಧಿ ಪಾಡ್ಯದ ದಿನ. ಎಲ್ಲವನ್ನೂ ಪಾಡ್ಯ ನಿಷೇಧ ಅಂತ ಹೇಳ್ತಾರೆ, ನಷ್ಟಪಾಡ್ಯ ಅಂತ ಹೇಳ್ತಾರೆ. ಆದರೆ ಯುಗಾವಧಿ ಹಬ್ಬದ ಪಾಡ್ಯವ ಶುಭ ಅಂತ ಶಾಸ್ತ್ರ ಇದೆ. ಇನ್ನು 3 ಮುಹೂರ್ತ ಆಯಿತು. ಇನ್ನು ಅರ್ಧ ಮುಹೂರ್ತ ಯಾವುದು ಅಂದರೆ ನಮ್ಮಲ್ಲಿ ದೀಪಾವಳಿ ಪಾಡ್ಯದ ಅರ್ಧ ದಿನ. ಇದು 3.5 ಮುಹೂರ್ತ. 365 ದಿವಸದಲ್ಲಿ 3.5 ಮುಹೂರ್ತಕ್ಕೆ ನೀವು ಯಾವುದನ್ನು ನೀವು ನೋಡಬೇಕಾದಿಲ್ಲ. ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಅಂತ ಹೇಳ್ತೀವಿ ಜ್ಯೋತಿಷ್ ಶಾಸ್ತ್ರದಲ್ಲಿ. ಅಂದ್ರೆ ಟೈಮ್ ಎಲ್ಲ ನೋಡೋ ಹಂಗಿಲ್ಲ, ಮುಹೂರ್ತ ನೋಡೋ ಅವಶ್ಯಕತೆ ಇಲ್ಲ ಅಂತ. ಮತ್ತೆ ಈ ಅಕ್ಷಯ ತೃತೀಯ ಹೇಗಿರುತ್ತೆ, ಆಚರಣೆಯನ್ನು ಹೇಗೆ ಮಾಡಬೇಕು ಅಂತಂದ್ರೆ, ತೃತೀಯ ಸೂರ್ಯೋದಯಕ್ಕೆ ಇರಬೇಕು. ಸೂರ್ಯ ಹುಟ್ಟುವಾಗ ಆ ತಿಥಿ ಇರಬೇಕು. ಅದನ್ನು ನಾವು ಅಕ್ಷಯ ತೃತೀಯ ಅಂತ ತೃತೀಯ ಅದೇ ರೀತಿ ಆಚರಣೆ ಮಾಡಬೇಕು. ಇದು ಸಿದ್ಧಾಂತ. ಇನ್ನೂ ಕೆಲವು ಪ್ರಶ್ನೆಗಳಿದೆ. ನನ್ನ ಹತ್ರ ಕೇಳ್ತಾ, ನೋಡಿ ಸ್ವಾಮಿ ಅಕ್ಷಯ ತೃತೀಯ 2 ದಿನ ಬಂದ್ಬಿಟ್ಟಿದೆಯಲ್ಲ ಹೇಗೆ ಅಂತ. ಹೌದು, ಈ ಬಾರಿ ಇದು ಒಂದು ತುಂಬಾ ಕಾಂಪ್ಲಿಕೇಶನ್ ಇದೆ. ಯಾಕೆ ಈ ಬಾರಿ 2 ದಿನ ನಾವು ಆಚರಣೆ ಇಲ್ಲ, ಆಚರಣೆ 2 ದಿನ ಇಲ್ವೇ ಇಲ್ಲ. ಅದು ಶಾಸ್ತ್ರದ ಒಂದು ಪದ್ಧತಿ, ಇನ್ನು ಸಂಪ್ರದಾಯ, ಶಿಷ್ಟಾಚಾರ. ಇನ್ನು ಕೆಲವೊಂದಷ್ಟು ಪ್ರದೇಶಗಳಲ್ಲಿ, ಈಗ ನಮ್ಮ ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ಬೇರೆ ಬೇರೆ ಪದ್ಧತಿ ಇದೆ. ಅಕ್ಷಯ ತೃತೀಯ ಇದೆ, ಎಲ್ಲರೂ ಆಚರಣೆ ಮಾಡ್ತಾರೆ. ಅವ್ರು ಮಾಡುವ ಪದ್ಧತಿ ಕೆಲವೊಂದಷ್ಟು ಚೇಂಜ್ ಇರುತ್ತೆ. ಆದರೆ ಸಿದ್ಧಾಂತ ಒಂದೇ ಇರ್ತದೆ. 4 ಥರ ಯೋಚನೆ ಮಾಡಿದ್ರು ಅದಕ್ಕೆ ಒಂದೇ ಶಾಸ್ತ್ರ ಇರೋದು. ಸೂರ್ಯೋದಯಕ್ಕೆ ಮುಂಚಿತವಾಗಿ ತಿಥಿ ಇರೋ ತಿಥಿಯನ್ನು ಆ ದಿವಸ ಪೂರ್ತಿ ಆಚರಣೆ ಮಾಡಬೇಕು ಅಂತೇಳಿ. ಅಕ್ಷಯ ತೃತೀಯ ಇವತ್ತಿರುತ್ತೆ. ನಿನ್ನೆ ಸುಮಾರು ಒಂದು 11 ಗಂಟೆ ಅಂತ ಇಟ್ಕೊಳ್ಳಿ, 11, 12, 1 ಕಾಲನ 1 ಗಂಟೆ 13 ನಿಮಿಷ ಅಷ್ಟವರೆಗೆ, ಅಷ್ಟು ನಂತರ ನಮಗೆ ತೃತೀಯ ಪ್ರಾರಂಭ ಆಗುತ್ತೆ. ಇವತ್ತು 10 ಗಂಟೆ 54 ನಿಮಿಷನೋ ಇರುತ್ತದೆ. ನಿನ್ನೆ 1 ಗಂಟೆಗೆ ಸ್ಟಾರ್ಟ್ ಆದರೆ ಇವತ್ತು ಅಕ್ಷಯ ತೃತೀಯ ಇವತ್ತೇ ಆಗುತ್ತೆ. ಅದು ಸ್ಟಾರ್ಟ್ ಆಗೋದನ್ನು ನಾವು ನೋಡೋದಲ್ಲ, ಸೂರ್ಯೋದಯಕ್ಕೆ ಇರಬೇಕು ತಿಥಿ ಆಚರಣೆಯನ್ನು. ಈ ಶುಭ ಮುಹೂರ್ತಗಳ ಆಚರಣೆಯನ್ನು, ತಿಥಿಯನ್ನು ಇದಕ್ಕೆ ನೋಡಬೇಕು, ಸೂರ್ಯೋದಯಕ್ಕೆ ನೋಡಬೇಕು. ಇನ್ನು ಅಪರ ಕಾರ್ಯ ಮಾಡುವವರು ಅಪರಾಹ್ನಕ್ಕೆ ನೋಡಬೇಕು. ಅದು ಅಪರ ಕಾರ್ಯಕ್ಕೆ ಮಾತ್ರ ಸಂಬಂಧಪಟ್ಟದ್ದು, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟದಲ್ಲ. ಹಾಗಾಗಿ ಅಕ್ಷಯ ತೃತೀಯ ಇವತ್ತೇ ಆಚರಣೆ ಮಾಡಬೇಕು. ಅಂದರೆ ಶುಭ ಕಾರ್ಯ ನಿನ್ನೆ ನೀವು ಹೇಳಿದಾಗೆ 1 ಗಂಟೆ 13 ನಿಮಿಷದಿಂದ ಇವತ್ತು 10:45 10 ಗಂಟೆ 54 ನಿಮಿಷ ಇರ್ತದೆ. ಅಂದ್ರೆ ನಿನ್ನೆ ಲೆಕ್ಕಕ್ಕೆ ಬರೋದಿಲ್ಲ. ಅಕ್ಷಯ ತೃತೀಯ ಇವತ್ತೇ ಲೆಕ್ಕಕ್ಕೆ ಬರುತ್ತೆ. ನಮ್ಮದು ತಿಥಿ ಅಕ್ಷಯ ತೃತೀಯ ಅನ್ನುವಂಥ ಆಚರಣೆಯ ಹೊರತು ಅಪರ ಕಾರ್ಯಕ್ಕೆ ಸಂಬಂಧಪಟ್ಟ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿ ಇವತ್ತೇ ಅಕ್ಷಯ ತೃತೀಯ ಆಚರಣೆ ಮಾಡಬೇಕು. ಇನ್ನು ಈ ಅಕ್ಷಯ ತೃತೀಯ ಇದಕ್ಕೆ ಮುಹೂರ್ತ ನೋಡಿ, ನಕ್ಷತ್ರ, ತಿಥಿ, ವಾರ. ಕೆಲವು ಜನ ಹೇಳ್ತಾರೆ, ಸ್ವಾಮಿ ನಕ್ಷತ್ರ ಬೇರೆ ಬಂದ್ಬಿಟ್ಟಿದೆಯಲ್ಲ, ಮಂಗಳವಾರ ಬಂದ್ಬಿಟ್ಟಿದೆಯಲ್ಲ, ಶನಿವಾರ ಇದು ಸಂಬಂಧ ಇಲ್ಲ. ಅಕ್ಷಯ ತೃತೀಯಕ್ಕೆ ವಾರ, ನಕ್ಷತ್ರ, ತಿಥಿ, ವಾರ, ನಕ್ಷತ್ರ, ಯೋಗಕಾರಣ ಯಾವ್ದು ಸಂಬಂಧ ಬರಲ್ಲ. ತೃತೀಯ ಇದೆಯಾ ಅವತ್ತದೇ ಸಂಬಂಧ ಬರುತ್ತೆ. ಹಾಗಾಗಿ ಈ ರೀತಿಯ ಆಚರಣೆಯನ್ನು ಮಾಡಬೇಕು. ಇದು ಶಾಸ್ತ್ರ ಸಿದ್ಧಾಂತ. ಇದನ್ನು ಬಿಟ್ಟು ಇನ್ನು ವೈಯಕ್ತಿಕ ವಿಚಾರಗಳು, ಇನ್ನು ನಮ್ಮ ಅಭಿಪ್ರಾಯ ಹೀಗಿದೆ ಅಂತ ಒಬ್ರು ಹೇಳ್ತಾರೆ, ಅದನ್ನ ಇನ್ನೊಬ್ರು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಕೆಲವೊಂದಷ್ಟು ನಮ್ಮ ಮನೇಲಿ ಹಿಂದಿನವ್ರು ಹೀಗೆ ಮಾಡಿದ್ದಾರೆ, ಅದನ್ನು ಇವರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಒಂದು ತಕ್ಕದಾದ ಶಿಸ್ತುಬದ್ಧವಾದ ಕೆಲವೊಂದಷ್ಟು ಸಿದ್ಧಾಂತಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ. ಒಂದನೇದು. ಎರಡನೇದು ಅವರ ಅಭಿಪ್ರಾಯಗಳು ಬರುತ್ತೆ. ಇಲ್ಲಿ 2 ದಿವಸ ಆಚರಣೆ ಇಲ್ಲ, ತಿಥಿ ಇರೋದೇ 1 ದಿವಸ ಆಚರಣೆ. 1 ದಿನಕ್ಕೆ ಸೂರ್ಯೋದಯಕ್ಕೆ ಸಿಗೋದು, 2 ದಿನಕ್ಕೆ ಸೂರ್ಯೋದಯಕ್ಕೆ ಸಿಗಲ್ಲ. ಸಾಮಾನ್ಯವಾಗಿ ಒಂದು ತಿಥಿ, ಒಂದು ನಕ್ಷತ್ರ 23ರಿಂದ 24 ತಾಸು ಇರ್ತದೆ. 23, 24 ತಾಸು ಒಂದು ನಕ್ಷತ್ರ, ಒಂದು ತಿಥಿ ಇರ್ತದೆ. 24 ತಾಸು ಹೆಚ್ಚಿಗೆ ಇದ್ದಾಗ ಮತ್ತೆ 2 ದಿನ ಸೂರ್ಯೋದಯಕ್ಕೆ ಸಿಗಕ್ಕೆ ಸಾಧ್ಯ ಇದೆ, ಹಾಗಾಗಿ ಸಿಗೋದಿಲ್ಲ. ಒಂದು ವೇಳೆ ದಿವಮಾನ, ಈಗ ಹಗಲು ಜಾಸ್ತಿ ರಾತ್ರಿ ಕಮ್ಮಿ, ಈ ತರ ದಿವಮಾನ ವ್ಯತ್ಯಾಸ ಇದ್ದಾಗ ಆ ಒಂದು 10 ನಿಮಿಷ 15 ನಿಮಿಷ ಸೂರ್ಯಕ್ಕೆ ಸಿಗ್ಬೋದು. ಸಿಕ್ಕಿದ್ರೆ ಅವತ್ತೇ ಆಚರಣೆ ಮಾಡಬೇಕು.
ಹಾಗಾದ್ರೆ ಈ ಬಾರಿಯ ಅಕ್ಷಯ ತೃತೀಯ ನಿಜವಾಗ್ಲೂ ಈಗ ಆಚರಣೆ ಆಚರಣೆ ಮಾಡಬೇಕು, ಶಾಸ್ತ್ರ ಸಿದ್ಧಾಂತ. ಸರಿ ಮೇಡಮ್, ಈಗ ನಾವು ಆಚರಣೆ ಬಗ್ಗೆ ಮಾತಾಡೋದಾದ್ರೆ ಅಕ್ಷಯ ತೃತೀಯದ ದಿನ ಸಾಮಾನ್ಯವಾಗಿ ಸಾಮಾನ್ಯ ಜನರು ಏನು ಮಾಡಬೇಕು ಮೇಡಮ್? ಹೇಗೆ ಆಚರಣೆ ಮಾಡಬೇಕಿದನ್ನು? ಯಾಕಂತಂದರೆ ನಾವು ಚಿನ್ನ ಕೊಳ್ಳೋದನ್ನೇ ಆಚರಣೆ ಅಂತ ಈಗಿನ ಒಂದು ಕಾಲದಲ್ಲಿ ಅನ್ಕೊಂಡ್ಬಿಟ್ಟಿದ್ದೀವಿ. ಅದು ನಿಜವಾ ಅಥವಾ ಅದಲ್ಲ ಬೇರೆದ್ದೇ ರೀತಿಯ ಆಚರಣೆ ಇದೆಯಾ? ಖಂಡಿತ. ಈ ಅಕ್ಷಯ ತದಿಗೆ ದಿವಸ ಚಿನ್ನವನ್ನು ಖರೀದಿ ಮಾಡೋದು ತಪ್ಪೇನಿಲ್ಲ. ಎಲ್ಲವೂ ವೃದ್ಧಿಸತ್ತೆ ಅಂತ ಹೇಳಿದ್ನಲ್ಲ, ನಾವು ಏನನ್ನೇ ತಂದರೂ ಕೂಡ ಅದು ಇವತ್ತು ವೃದ್ಧಿ ಆಗುವಂತಹ ದಿವಸ ಹೌದು. ನೋಡಿ, ಇವಾಗ ಸ್ವರ್ಣ ಗೌರಿ ಪೂಜೆ ಅಂತ ಮಾಡ್ತೀವಿ ನಾವು. ನಾವು ಚಿನ್ನದ ಗೌರಿಯನ್ನು ಇಟ್ಟು ಪೂಜೆ ಮಾಡ್ತೀವಾ? ಇಲ್ಲ. ಸ್ವರ್ಣ ಬಣ್ಣವನ್ನು ಹೋಲುವಂತಹ ಅರಿಶಿಣದ ಬಣ್ಣದ ಗೌರಿಯನ್ನು ತಂದು ಪೂಜೆಯನ್ನ ಮಾಡ್ತೀವಿ. ನಮ್ಗೆ ಇವತ್ತು ಚಿನ್ನ ತರಕ್ಕಾಗ್ಲಿಲ್ಲ, ಕೆಲವರು ಸಾಲನಾರು ಮಾಡಿ ಚಿನ್ನವನ್ನ ತರಬೇಕು ಅನ್ನೋಷ್ಟು ಪಾಪ ಆತಂಕ, ಒಂದು ಗಲಿಬಿಲಿ ಇವತ್ತಿನ ದಿವಸ ಜನಗಳಲ್ಲಿ. ಏನಾದ್ರೂ ಅರ್ಧ ಗ್ರಾಮ ಆದ್ರೂ ಚಿನ್ನ ತಗೊಂಡ್ಬಂದ್ಬಿಡ್ಬೇಕು, ಯಾರ ತನಾರು ದುಡ್ಡು ಇಸ್ಕೊಂಡಾರುವೆ ತಂದ್ಬಿಡ್ಬೇಕು. ಖಂಡಿತ ಅವಶ್ಯಕತೆ ಇಲ್ಲ. ಅದರ ಬದಲಿಗೆ ಒಂದು 100 ಗ್ರಾಮ್ ಅರಿಶಿಣವನ್ನ, ಶುದ್ಧ ಅರಿಶಿಣವನ್ನ ತರಬೇಕು. ಅಥವಾ ಅರಿಶಿಣದ ಕೊಂಬನ್ನ ತಂದು ದೇವ್ರ ಮುಂದೆ ಒಂದು ಬಟ್ಲಲ್ಲಿಟ್ಟು ಅದಕ್ಕೆ ಒಂದು ಅರಿಶಿಣ ಕುಂಕುಮ ಪೂಜೆ ಮಾಡಿದ್ರು ಕೂಡ ಅದು ಸಾರ್ಥಕವೇ. ಒಂದು ಹಿಡಿ ಉಪ್ಪನ್ನ ತಂದ್ರು, ಉಪ್ಪಿನಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ, ಉಪ್ಪನ್ನು ತಂದು ಮನೆಯಲ್ಲಿ ದೇವ್ರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿ ಅಂತದ ನಂತರ ಬಳಸಿದ್ರು ಕೂಡ ಅದು ಕೂಡ ಮಹಾಲಕ್ಷ್ಮಿಯ ವಾಸಸ್ಥಾನವೇ ಆಗಿರುತ್ತೆ. ವಿಶೇಷವಾಗಿ ಇವತ್ತು ಪೂಜೆ ಮಾಡ್ತಕ್ಕಂತಹ ದೇವಿ ಅಂದರೆ ಮಹಾಲಕ್ಷ್ಮಿ. ಹಾಗಾಗಿ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡೋದು, ಹೇಗೆ ಆರಾಧನೆ ಮಾಡೋದು? ತಾಯಿಯನ್ನು ಪೂಜೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ಯಾವುದೇ ಒಂದು ವಿಶೇಷವಾದ ದೇವಿಯ ಆರಾಧನೆ, ಗೌರಿಯ ಪೂಜೆ ಇರಬಹುದು ಅಥವಾ ವರಮಹಾಲಕ್ಷ್ಮಿ ಹಬ್ಬ ಇರಬಹುದು, ಯಾವುದೇ ಪೂಜೆ ಮಾಡಬೇಕಾದ್ರೂ ಕೂಡ ಮುತ್ತೈದೆಯರನ್ನು ಮನೆಗೆ ಕರೆಯುವಂತಹದ್ದು ಸಂಪ್ರದಾಯ. ಇದು ತುಂಬ ವಿಶೇಷವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ಇದು ಬರುವಂಥದ್ದು ವೈಶಾಖ ಮಾಸ. ವೈಶಾಖ ಮಾಸ ಅಂದ್ರೇ ಶುಭ ಕಾರ್ಯಗಳು ನಡೆಯುವಂತಹ ಮಾಸವಾಗಿರುತ್ತೆ. ಹಾಗಾಗಿ ಬೆಳಗ್ಗೆ ಶುಚಿರ್ಭೂತರಾಗಿ ಅವಕಾಶ ಇದ್ದವರು ಯಾವುದಾದ್ರೂ ಕೂಡ ನದಿಗಳಲ್ಲಿ ಸ್ನಾನ ಮಾಡೋದು ಪರ್ವಕಾಲಗಳಲ್ಲಿ ಬಹಳ ಶ್ರೇಷ್ಠ. ನಾವೆಲ್ಲ ಬೆಂಗಳೂರಲ್ಲಿದ್ದೀವಿ, ಎಲ್ಲಪ್ಪ ನದಿ ಹುಡುಕೊಂಡು ಹೋಗೋದು ಖಂಡಿತ ಅವಶ್ಯಕತೆ ಇಲ್ಲ. ನಾವು ಸ್ನಾನ ಮಾಡುವ ಬಕೆಟಿನ ನೀರಿಗೆ ಕೈ ಇಟ್ಟು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು, ಇಲ್ಲಿ ಬಂದು ನೀನು ಸನ್ನಿಧಾನವನ್ನು ತಗೋ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಅದೇ ನೀರಿನಲ್ಲಿ ಸ್ನಾನ ಮಾಡಿದ್ರು ಕೂಡ ಇವತ್ತು ನಾವು ಗಂಗೆಯ ಸ್ನಾನ ಮಾಡಿದಷ್ಟು ಪುಣ್ಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಹೀಗೆ ಶುಚಿರ್ಭೂತರಾಗಿ ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ಸಂಪೂರ್ಣವಾಗಿ ನಾವು ದೇವಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ದೇವಿಗೆ ಇಷ್ಟವಾಗಿರ್ತಕ್ಕಂತಹ ತುಪ್ಪದ ದೀಪವನ್ನು ಹಚ್ಚುವಂಥದ್ದು, ಇದೆಲ್ಲ ತುಂಬ ಸರಳವಾಗಿ ಮಾಡುವಂತಹ ಕ್ರಿಯೆಗಳು. ತುಪ್ಪದ ದೀಪವನ್ನು ಹಚ್ಚಿ ಆರತಿಯನ್ನು ಮಾಡುವಂಥದ್ದು. ಮತ್ತು ಯಾವುದೇ ರೀತಿಯ ಪುಷ್ಪಗಳಾದರೂ ಕೂಡ ಅದು ಸುಗಂಧ ಭರಿತವಾಗಿರ್ತಕ್ಕಂತಹ ಪುಷ್ಪವನ್ನು ಪೂಜೆಯನ್ನು ಮಾಡುವಂಥದ್ದು ದೇವಿಗೆ ಬಹಳ ಪ್ರಿಯವಾಗುವಂಥದ್ದು. ಹೊಸಲಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಇವತ್ತು ಅದೆಲ್ಲ ಕಳ್ಕೊತಾ ಇದ್ದೀವಿ ನಾವು. ಯಾರು ಹೊಸಲಿಗೆ ಅರಿಶಿಣ ಕುಂಕುಮ ಇಡೋದು ಪೂಜೆ ಮಾಡೋದು ಸಂಪ್ರದಾಯವೇ ಹೋಗ್ತಾ ಇದೆ. ಯಾವಾಗ ಮನೆಯ ಬಾಗಿಲನ್ನು ನೋಡ್ತಾಳಂತೆ ತಾಯಿ ಬರುವಾಗ, ಮನೆಯ ಬಾಗಿಲು ಶುಚಿರ್ಭೂತರಾಗಿ ರಂಗವಲ್ಲಿ ಇಟ್ಟು ಅಲ್ಲಿ ಅರಿಶಿಣ ಕುಂಕುಮ ಮತ್ತು ಸುಗಂಧ ಭರಿತವಾದ ಪುಷ್ಪವನ್ನು ಪೂಜೆ ಮಾಡಿರ್ತಾರೆ, ಆ ಮನೆಗೆ ತಾಯಿ ಬರ್ತಾಳೆ. ನಮ್ಮನೇಲಿ ಎಷ್ಟು ಚಿನ್ನ ಇದೆ ಅಂತ ನೋಡಿ ಅವಳು ಒಳಕ್ಕೆ ಬರೋದಿಲ್ಲ. ಹಾಗಾಗಿ ಬಾಗಿಲು ತುಂಬ ಮುಖ್ಯ. ಅಲ್ಲಿಗೊಂದಷ್ಟು ಸುಗಂಧ ಭರಿತವಾಗಿರ್ತಕ್ಕಂತಹ ಪುಷ್ಪವನ್ನು ಪೂಜೆ ಮಾಡುವಂಥದ್ದು, ಇವೆಲ್ಲ ನಾವು ಮಾಡಬೇಕಾಗಿರುವಂತಹ ಅನುಸರಿಸಬೇಕಾಗಿರ್ತಕ್ಕಂತಹ ಪೂಜಾ ಕಾರ್ಯಗಳು. ಹಾಗಾಗಿ ಇವತ್ತಿನ ದಿವಸ ಮುಸ್ಸಂಜೆಯಲ್ಲಿ ಅಥವಾ ಬೆಳಗ್ಗೆಯ ಪ್ರಾತಃ ಕಾಲದಲ್ಲಿ ಪೂಜೆಯ ನಂತರ ಕನಿಷ್ಠ ಒಂದು 5 ಜನ ಮುತ್ತೈದೆಯರನ್ನು ಕರೆದು, ಈ ಕಾಲ ಯಾವುದಕ್ಕೆ ಶ್ರೇಷ್ಠ ಹೇಳಿ? ಮಾವಿನ ಹಣ್ಣಿಗೆ ಶ್ರೇಷ್ಠ. ಮಾವು ಹಣ್ಣುಗಳ ರಾಜ ಅಂತ ಕರೆಸ್ಕೊಳ್ತಕ್ಕಂಥದ್ದು. ಕೇವಲ ಒಂದೊಂದು ಮಾವಿನ ಹಣ್ಣನ್ನು ಇಟ್ಟು ಅಡಿಕೆಲೆಗಳನ್ನು ಕೊಡುವಂಥದ್ದು, ಮಂಗಳ ದ್ರವ್ಯಗಳನ್ನು ಕೊಡ್ತಕ್ಕಂಥದ್ದು, ಇಷ್ಟನ್ನು ಮಾಡಿದರೆ ಲಕ್ಷ್ಮಿ ತೃಪ್ತಳಾಗ್ತಾಳೆ, ಇದನ್ನು ಮಾಡುವಂಥದ್ದು. ಮತ್ತು ಅಕ್ಷಯ ಫಲವನ್ನು ಪಡೆಯೋದಕ್ಕೆ ಜಪ ತಪಗಳು ತುಂಬ ಮುಖ್ಯ, ಧಾರ್ಮಿಕ ಆಚರಣೆಗಳು ತುಂಬ ಮುಖ್ಯವಾಗತ್ತೆ, ದಾನ ಧರ್ಮಗಳು ತುಂಬ ಮುಖ್ಯವಾಗತ್ತೆ. ಇದೆಲ್ಲವನ್ನು ಕೂಡ ನಾವು ಈ ದಿವಸ ಕಡಾಖಂಡಿತವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಒಂದಷ್ಟು ಪಕ್ಷಿಗಳಿಗೆ, ಒಂದಷ್ಟು ಗೋವಿಗೆ ಯಾವುದಾದ್ರು ಗೋಗ್ರಾಸವನ್ನು ಕೊಡುವಂಥದ್ದು, ಇವೆಲ್ಲ ಅತ್ಯಂತ ತುಂಬ ಫಲಗಳನ್ನು, ಅಕ್ಷಯ ಫಲವನ್ನು ಕೊಡುವಂತಹದ್ದಾಗಿರುತ್ತೆ. ಗೋವಿನ ಪೂಜೆಯನ್ನು ಮಾಡೋದರಲ್ಲಿ ಮುಕ್ಕೋಟಿ ದೇವತೆಗಳನ್ನು ತೃಪ್ತಿಪಡಿಸೋದಕ್ಕೆ ಸಾಧ್ಯವಾಗುವಂಥದ್ದು.
ಹಾಗಾಗಿ ಅಕ್ಷಯ ಫಲ ಪಡ್ಕೋಬೇಕು ಅಂದರೆ ಒಂದು ಗೋವಿಗೆ ಒಂದು ಹಿಡಿ ಫುಲ್ ಕೊಟ್ಟರು ಕೂಡ ಅದು ತೃಪ್ತಿಯಾಗತ್ತೆ. ಆಚರಣೆಗೆ ಬೇಕಾದಷ್ಟು ವೈವಿಧ್ಯತೆಗಳಿದೆ. ಈ ವೈವಿಧ್ಯತೆಗಳಲ್ಲಿ ಯಾವುದನ್ನಾದರೂ ಕೂಡ ನಾವು ಅನುಸರಿಸ್ಕೊಂಡು ದೇವಿಯನ್ನು ತೃಪ್ತಿಪಡಿಸಿ ಮಹಾಲಕ್ಷ್ಮಿಯನ್ನು ಆಗಮನವನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುವಂಥದ್ದು. ಬರೀ ಚಿನ್ನ ಖರೀದಿ ಮಾಡಬೇಕು, ಅದು ಸಾಲ ಸೋಲ ಮಾಡಿ ಚಿನ್ನ ಖರೀದಿ ಮಾಡಿಬಿಟ್ರೆ ಲಕ್ಷ್ಮಿ ಬರ್ತಾಳೆ ಅಂತಲ್ಲ. ಈಗ ಗೌರಿ ಮೇಡಮ್ ಹೇಳಿದಂತಹ ಪ್ರತಿಯೊಂದು ನಿಯಮಗಳಲ್ಲಿ ಒಂದನ್ನಾದರೂ ಶ್ರದ್ಧಾ ಭಕ್ತಿಯಿಂದ ಪಾಲಿಸಿದ್ರೆ ಲಕ್ಷ್ಮಿ ನಮ್ಮ ಮನೆಗೆ ಬಂದೇ ಬರ್ತಾಳೆ ಅನ್ನುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.